ನಾನು MLA ಆದಾಗ ಅದನ್ನ ಪಂಚಾಯತಿ ಮಾಡಿಸ್ಕೊಟ್ಟೆ. ಆಮೇಲೆ ಮತ್ತೆ ಅದಕ್ಕೆ ದುಡ್ಡು ರಿಸರ್ವೇಷನ್ ಆಗಿ ನಾನೇ ಇಡಿಸ್ಕೊಟ್ಟೆ. ಆಮೇಲೆ ಪಟ್ಟಣ ಪಂಚಾಯತಿ ಮೆಂಬರ್ಗಳು ಗೆಲ್ಲಬೇಕಾದ್ರೆ ಪ್ರತಿ ಮನೆಗೆ ಹೋಗಿದ್ದೀನಿ. ವಾರ್ಡ್ ವೈಸ್ ಹೋಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಈ ಸಾರಿ ಇಂಥದ್ದೇ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ನಾಗನಟ್ಟಿ ಪಟ್ಟಣ ಪಂಚಾಯತಿ ಹಳ್ಳಿಗಳು ಏನಿದ್ರು ಎಲ್ಲ ಕಡೆ ತಿರುಗಾಡಿ ಸುತ್ತಾಡಿ ನಾನು ಅವ್ರನ್ನ ಗೆಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬೇರೆ ಕಡೆ ಹೋದೆ. ನಾನೇನು ಅವ್ರನ್ನ ನನ್ನ ಎಲೆಕ್ಷನ್ ನಿಂತಾಗ ನನಗೆ ಓಟ್ ಹಾಕ್ರಪ್ಪ ಅಂತ ಯಾರನ್ನೂ ಕೇಳಿ ಬಿಡು, ಅವ್ರು ತಿಳ್ಕೊಂಡು ಓಟ್ ಮಾಡ್ತಾರೆ ಅಂದ್ಕೊಂಡು. ಮನುಷ್ಯತ್ವ ಇದ್ದಿದ್ರೆ ಅವ್ರು ಮಾಡೋಕ್ಕೆ ಹೋಗಿಲ್ಲ. ನನ್ನ ವಿರುದ್ಧವಾಗೇ ಮಾಡಿದರು. ಆದರೂ ನಾನು ವಿರುದ್ಧವಾಗಿ ಮಾಡಿದರು ಅಂತ ನಾನು ಯಾರನ್ನೂ ಅನ್ನಕ್ಕೆ ಹೋಗಲಿಲ್ಲ. ಈಗ ಮೊನ್ನೆ ಏನಾಗಿದೆ, ಪಟ್ಟಣ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನ ನಾಯಕರು ಮಾಡಿದ ಮೇಲೆ ನೀನು ಅವ್ರನ್ನ ತೆಗಿಬೇಕಾದ್ರೆ ಅವನಿಗೆ ನೋಟಿಸ್ ಕೊಡಬೇಕು. ನೋಟಿಸು ಕೊಟ್ಟಿಲ್ಲ. ಏನಪ್ಪ ನೀನು ಅವಧಿ ಮುಗೀತು ರಾಜೀನಾಮೆ ಕೊಡೋದು ಅಂತ ಕೇಳಿಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂಗೆ ಅವನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಯಾರನ್ನ ಬೇರೆಯವ್ರನ್ನ ಆಯ್ಕೆ ಅವರು ನಮ್ಮ ಸ್ನೇಹಿತ ನಾನು ಗೆಲ್ಲಿಸ್ತೇನೆ ಅವನ್ನ ಆಯ್ಕೆ ಮಾಡಿದರೆ ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಇವರೆಲ್ಲ ಮಾಡಿದ್ರು. ಯಾರು ಹೇಳಿದ್ರು ನಿಮ್ಗೆ ಮಾಡಂತ? ಅಂದರೆ ನಾಗನಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಕಾಂಗ್ರೆಸ್ನಾಗಿರ್ತಕ್ಕಂಥವ್ರು ಸರಿ ಇಲ್ಲ. ನೀವೇ ನಾಗನಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲನೂ ಅವಮಾನ ಮಾಡ್ದಂಗೆ ಆಯ್ತು. ನಾಯಕರಿಗೆಲ್ಲ ನೀವು ಯಾರು ಮಾಡಿದ್ದು? ಕಾಂಗ್ರೆಸ್ನವ್ರು ಮಾಡ್ದಂಗೆ ಆಯಿತು, ಅವಮಾನ ಮಾಡ್ದಂಗೆ ಆಯಿತು ನಾಯಕರಿಗೆಲ್ಲ. ಮತ್ತು ರಾಜ್ಯದಲ್ಲಿ ರಾಜಣ್ಣ ಮಂತ್ರಿ ಆಗಿದ್ದ, ಆತನ್ನ ಇದ್ದಕ್ಕಿದ್ದಂಗೆ ರಾಜ್ಯಪಾಲರಿಗೆ ಹೇಳಿ ವಜಾ ಮಾಡಿಸ್ಬಿಟ್ರು. ಆಮೇಲೆ ನಾಗೇಂದ್ರನ ಅಂದರೆ ಈ ಕಾಂಗ್ರೆಸ್ನವರಿಗೆ ಓಟ್ ಹಾಕಕ್ಕೆ ಮಾತ್ರ ನಾಯಕರು ಬೇಕು. ಮತ್ತೆ ಅಧಿಕಾರ ಯಾವುದನ್ನು ಕೊಟ್ಟಾಗ ಅವ್ರಿಗೆ ಭಾಳ ದಿವಸ ಅಧಿಕಾರದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಇವರು ಅಂತ ಪ್ರವೃತ್ತಿ ಕಾಂಗ್ರೆಸ್ನವರು. ಇದೆಲ್ಲ ಮಾಡಬೇಕಾದ್ರೆ ಕಾರಣ ಯಾರು? ನಾನು MLA ಆಗಿದ್ದಾನು. ನಾನು ಹೇಳ್ತಿದ್ದೆ ನಡೀತಿದ್ದ ಪಟ್ಟಣ ಪಂಚಾಯತಿ ಕೆಲಸಗಳು ತಾನೇ ಹೇಳಿ ಮಾಡಿಸಿರೋದು ಇದೆಲ್ಲ. ಅಂದರೆ ನಾಗನಟ್ಟಿ ಹೋಬಳಿ ಇರ್ತಕ್ಕಂಥ ಮ್ಯಾಚ್ ನಾಯಕರು ಬೇಕಿಲ್ಲ. ಅದಕ್ಕೆ ಬೇಕಿರೋದು ಯಾರ್ಯಾರು? ಅಲ್ಪಸಂಖ್ಯಾತರೇ ಬೇಕು. ಇಟ್ಕೊಂಡು ಏನು ಮಾಡೋದಿಲ್ಲ. ಅಲ್ಪಸಂಖ್ಯಾತರಿಗೆ ನಮ್ಮನ್ನು ಬಿಟ್ಟು ಇನ್ನೇನು ನೀವು ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ತಲೆಗೆ ಇಟ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ರಲ್ರಿ. ನಾಯಕರು ತೆಗೆದು ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಕುಂತು ಚರ್ಚೆ ಮಾಡಿಬಿಟ್ಟು ರಾಜೀನಾಮೆ ಕೊಡಿಸ್ಬೋದಾಗಿತ್ತು. ಅಪಮಾನ ಮಾಡಿಬಿಟ್ಟು ನಾಯಕ ಸಮಾಜಕ್ಕೆಲ್ಲ ನೀವು ಅಧಿಕಾರ ಕಟ್ಕೊಂಬೋದು.